ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪೂಜಿಸುವ ನಮಸ್ಕರಿಸುವ ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಕಾಲದಲ್ಲಿ ಎಂತಹ ಕಷ್ಟದ ಜೀವನವನ್ನು ನಡೆಸಿದರು ಗೊತ್ತಾ? ಇಂದು ಅವರ ಹೆಸರನ್ನು ಕೇಳಿದರೆ ಭಕ್ತಿ ಮೂಡುತ್ತೆ. ಆದರೆ ಅವರ ಜೀವನದ ಆರಂಭದ ದಿನಗಳು ಸುಲಭವಾಗಿರಲಿಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಇಲ್ಲಿ ಪೂರ್ವಾಶ್ರಮ ಅಂದರೆ ಸನ್ಯಾಸ ಸ್ವೀಕರಿಸುವುದಕ್ಕಿಂತ ಮುಂಚಿನ ಹೆಸರು ಇದಾಗಿತ್ತು, ವೆಂಕಟನಾಥ ಅಂತ. ಇವರನ್ನು ಪ್ರೀತಿಯಿಂದ ವೆಂಕಣ್ಣ ಭಟ್ಟ ಅಥವಾ ವೆಂಕಟಾಚಾರ್ಯ ಎಂದು ಕರೀತಾ ಇದ್ದರು. ಭಗವಾನ್ ಶ್ರೀ ವೆಂಕಟೇಶ್ವರನ ಅನುಗ್ರಹದಿಂದ ಇವರು ಜನಿಸಿದ್ದರಿಂದ ಇವರಿಗೆ ವೆಂಕಟನಾಥ ಅಂತ ಹೆಸರಿಡಲಾಗಿತ್ತು. ನಂತರ ಸನ್ಯಾಸ ದೀಕ್ಷೆ ಪಡೆದ ನಂತರ ಇವರಿಗೆ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಲಾಯಿತು. ಬಾಲ್ಯದಿಂದಲೇ ಅಪಾರ ಬುದ್ಧಿವಂತಿಕೆ ಮತ್ತು ದೇವರ ಮೇಲಿನ ಭಕ್ತಿ ಹೊಂದಿದ್ದರು ಈ ವೆಂಕಟನಾಥರು ಅಂದರೆ ರಾಘವೇಂದ್ರರು. ಆದರೆ ಜೀವನ ಮಾತ್ರ ಅವರನ್ನು ಹಲವು ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಮದುವೆಯಾದ ನಂತರ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದವು, ಆದರೆ ಆದಾಯ ಮಾತ್ರ ತುಂಬ ಕಡಿಮೆ ಇತ್ತು. ಕೆಲವೊಮ್ಮೆ ಮನೆಯ ಖರ್ಚು ನಿಭಾಯಿಸುವುದೇ ಕಷ್ಟವಾಗ್ತಾ ಇತ್ತು. ಕೆಲವು ದಿನಗಳಲ್ಲಿ ಮನೆಯಲ್ಲಿ ಧಾನ್ಯ ಕೂಡ ಕಡಿಮೆ ಆಗ್ತಾ ಇತ್ತು. ಹೆಂಡತಿ ಸರಸ್ವತಿ ಬಾಯಿ ಮನೆ ನಡೆಸಲು ತುಂಬ ಕಷ್ಟಪಡ್ತಾ ಇದ್ರು. ಒಬ್ಬ ಗಂಡನಾಗಿ ಕುಟುಂಬದ ಕಷ್ಟಗಳನ್ನು ನೋಡಿದಾಗ ಅವರ ಹೃದಯ ಎಷ್ಟು ನೋಯುತ್ತಿತ್ತು ಊಹಿಸಿ, ಒಂದು ಸತಿ ಊಹೆ ಮಾಡಿ ನೋಡಿ. ಆದರೆ ಒಂದು ವಿಷಯ, ಎಷ್ಟೇ ಕಷ್ಟ ಬಂದರೂ ವೆಂಕಟನಾಥರು ಅಂದರೆ ರಾಘವೇಂದ್ರರು ದೇವರನ್ನು ದೂರಲಿಲ್ಲ. ಯಾಕೆ ದೇವರೇ ನನ್ನನ್ನು ಇಷ್ಟೊಂದು ಪರೀಕ್ಷಿಸುತ್ತಿದ್ದೀಯಾ ಅಂತ ಕೇಳಲಿಲ್ಲ. ಬದಲಾಗಿ ಇನ್ನೂ ಹೆಚ್ಚು ಭಕ್ತಿ ಮಾಡಿದರು, ದೇವರನ್ನು ಹೆಚ್ಚು ನಂಬುತ್ತಾ ಹೋದರು, ಇನ್ನೂ ಹೆಚ್ಚು ನಾಮಸ್ಮರಣೆ ಮಾಡಿದರು. ಯಾಕಂದರೆ ಅವರಿಗೆ ಗೊತ್ತಿತ್ತು ಕಷ್ಟಗಳು ನಮ್ಮನ್ನು ಒಡೆಯಲು ಬರುವುದಿಲ್ಲ, ನಮ್ಮನ್ನು ಗಟ್ಟಿಗೊಳಿಸಲು ಬರುತ್ತವೆ ಅಂತ. ಒಮ್ಮೆ ಅವರು ಪಂಡಿತರ ಸಭೆಗೆ ಹೋಗಿದ್ದರು ಅನ್ನೋ ಒಂದು ಕಥೆ ಇದೆ. ಅಲ್ಲಿದ್ದ ಅನೇಕ ಪಂಡಿತರು ಅವರ ಜ್ಞಾನವನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಈ ಮಹಾನ್ ಪಂಡಿತನ ಮನೆಯಲ್ಲಿ ಮಾತ್ರ ಬಡತನದ ನೆರಳು ಇತ್ತು. ಹೊರಗೆ ಜ್ಞಾನ, ಒಳಗೆ ಸಂಕಷ್ಟ. ಆದರೂ ಅವರ ಮುಖದಲ್ಲಿ ನಿರಾಶೆ ಇರಲಿಲ್ಲ. ಯಾಕಂದರೆ ಅವರು ಭಗವಂತನ ಸಮಯವನ್ನು ನಂಬಿದ್ರು. ಭಕ್ತರ ಪರಂಪರೆಯಲ್ಲಿ ಹೇಳುವ ಒಂದು ನಂಬಿಕೆಯ ಪ್ರಕಾರ ಆಂಜನೇಯ ಸ್ವಾಮಿಯ ಕೃಪೆ ಮತ್ತು ಆಶೀರ್ವಾದ ಅವರ ಮೇಲೆ ವಿಶೇಷವಾಗಿ ಇತ್ತು ಅಂತ ಹೇಳಲಾಗುತ್ತೆ. ಕಷ್ಟದ ಸಮಯದಲ್ಲಿ ದೇವರ ಅನುಗ್ರಹವೇ ಅವರಿಗೆ ಶಕ್ತಿ ನೀಡಿತು ಅಂತ ಅನೇಕ ಭಕ್ತರು ನಂಬ್ತಾರೆ. ನೋಡಿ, ಇಂದು ಒಂದು ಸಣ್ಣ ಸಮಸ್ಯೆ ನಮಗೆ ಬಂದರೂ ಕೂಡ ನಾವು ಮನಸ್ಸಿನಲ್ಲಿ ಕುಗ್ಗಿ ಹೋಗಿಬಿಡ್ತೀವಿ, ಜೀವನವೇ ಬೇಡ ಅನಿಸುತ್ತೆ. ಹಾಗೆ ದೇವರ ಮೇಲೆ ಬೈಲಿಕ್ಕೆ ಕೂಡ ಶುರು ಮಾಡ್ತೀವಿ ಅಲ್ವಾ? ದೇವ್ರ ಮೇಲೆ ಬೇಸರ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಎಲ್ಲಿ ದೇವರಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಲೇ ಇಲ್ಲ. ಅವರು ಬಡತನವನ್ನು ಸ್ವೀಕರಿಸಿದರು, ನೋಡಿದರು, ಸಂಕಷ್ಟವನ್ನು ನೋಡಿದರು, ಅವಮಾನಗಳನ್ನು ಎದುರಿಸಿದರು. ಆದರೂ ನಂಬಿಕೆಯನ್ನು ಮಾತ್ರ ಬಿಡಲಿಲ್ಲ. ಅದೇ ನಂಬಿಕೆ ಅವರನ್ನು ಜಗತ್ತೇ ಪೂಜಿಸುವ ಮಹಾನ್ ಗುರುಗಳನ್ನಾಗಿ ಇಂದು ಮಾಡಿದೆ ಅಲ್ವಾ? ಕೋಟಿ ಕೋಟಿ ಜನರ ಹೃದಯದಲ್ಲಿ ಇವತ್ತು ನೆಲೆಸಿದ್ದಾರೆ. ಆದ್ದರಿಂದಲೇ ರಾಯರ ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಇಂದು ನಮ್ಮ ಜೀವನದಲ್ಲೂ ಕಷ್ಟ ಬರಬಹುದು ಅಲ್ವಾ? ನಿಮ್ಮ ಜೀವನದಲ್ಲೂ ಕಷ್ಟ ಬರಬಹುದು. ಹಣದ ಸಮಸ್ಯೆ ಇರಬಹುದು, ಕೆಲಸದಲ್ಲಿ ತೊಂದರೆ ಇರಬಹುದು, ಕುಟುಂಬದಲ್ಲಿ ನೋವು ಇರಬಹುದು. ಆದರೆ ನೆನಪಿಡಿ, ಕಷ್ಟಗಳು ಶಾಶ್ವತವಲ್ಲ. ಇಂದು ಅಳಿಸುವ ಪರಿಸ್ಥಿತಿ ನಾಳೆ ನಮ್ಮ ಯಶಸ್ಸಿನ ಕರೆಯಾಗಬಹುದು ಅಥವಾ ಕಥೆಯಾಗಬಹುದು. ಒಂದು ಕಾಲದಲ್ಲಿ ಊಟಕ್ಕೂ ಕಷ್ಟಪಟ್ಟ ವೆಂಕಟನಾಥರೇ ಇಂದು ಕೋಟಿ ಕೋಟಿ ಜನರ ಜೀವನದಲ್ಲಿ, ಹೃದಯದಲ್ಲಿ ಆಶಾ ಕಿರಣವಾಗಿ ನಿಂತಿದ್ದಾರೆ ಅಲ್ವಾ? ಆದ್ದರಿಂದ ಧೈರ್ಯವನ್ನು ಯಾವತ್ತೂ ಕೂಡ ಕಳೆದುಕೊಳ್ಳಬಾರ್ದು, ಭಕ್ತಿಯನ್ನು ಬಿಡಬಾರ್ದು, ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದು. ಯಾಕಂದರೆ ದೇವರು ತಡ ಮಾಡಬಹುದು, ಆದರೆ ಅನ್ಯಾಯವಂತೂ ಖಂಡಿತ ಮಾಡೋದಿಲ್ಲ. ಇಂದಿಗೂ ಲಕ್ಷಾಂತರ ಜನ ಯಾಕೆ ನಂಬ್ತಾರೆ ಗೊತ್ತಾ? ಯಾಕೆ ಇಂದಿಗೂ ಸಾವಿರಾರು ಜನ ಮಂತ್ರಾಲಯಕ್ಕೆ ಹೋಗ್ತಾರೆ? ಯಾಕೆ ಕಷ್ಟ ಬಂದಾಗ ಮೊದಲಿಗೆ ನೆನಪಾಗುವುದು ರಾಘವೇಂದ್ರ ಸ್ವಾಮಿಗಳು? ಕಷ್ಟ ಬಂದಾಗೆಲ್ಲ ರಾಘವೇಂದ್ರ ಸ್ವಾಮಿಗಳ ನೆನಪೇ ಎಲ್ಲರಿಗೂ ಜಾಸ್ತಿ ಆಗುತ್ತೆ ಅಲ್ವಾ? ಇದಕ್ಕೆ ಕಾರಣ ಕೇವಲ ಪವಾಡಗಳಲ್ಲ, ಅವರ ಕರುಣೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಭಕ್ತರಿಗಾಗಿ ಅರ್ಪಿಸಿಕೊಂಡರು.
ಅವರು ಕೇವಲ ಜ್ಞಾನಿಗಳಾಗಿರಲಿಲ್ಲ, ಕೇವಲ ಸಂತರೂ ಆಗಿರಲಿಲ್ಲ. ಅವರು ನೋವಿನಲ್ಲಿರುವ ಜನರ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುವ ಗುರುವಾಗಿದ್ದರು. ಅವರ ಬಳಿ ಬಂದವರು ರಾಜರಾಗಿರಬಹುದು ಅಥವಾ ಬಡವರಾಗಿರಬಹುದು, ಆದರೆ ರಾಯರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರನ್ನು ಒಂದೇ ಸಮನಾಗಿ ಕಾಣ್ತಾ ಇದ್ರು. ಯಾರೇ ಕಷ್ಟದಲ್ಲಿ ಬಂದರೂ ಅವರಿಗೆ ಧೈರ್ಯ ತುಂಬ್ತಾ ಇದ್ರು, ಯಾರೇ ನಿರಾಶೆಯಿಂದ ಬಂದರೂ ಅವರಿಗೆ ಭರವಸೆ ನೀಡ್ತಾ ಇದ್ರು. ಅದಕ್ಕಾಗಿಯೇ ಜನರು ಅವರನ್ನು ಕೇವಲ ಗುರು ಎಂದು ಅಲ್ಲ, ತಮ್ಮ ಮನೆಯವರಂತೆ ಪ್ರೀತಿಸ್ತಾರೆ ಇಂದಿಗೂ ಕೂಡ. ಇಂದಿಗೂ ಅನೇಕ ಭಕ್ತರು ಒಂದು ಮಾತು ಹೇಳ್ತಾರೆ, ನಾವು ಎಲ್ಲ ಬಾಗಿಲು ತಟ್ಟಿದ ನಂತರ ಕೊನೆಯಲ್ಲಿ ರಾಯರ ಬಳಿ ಬಂದಾಗ ದಾರಿ ಸಿಕ್ಕಿತು ಅಂತ. ಅಪ್ಪ, ಎಂಥ ಮಾತು ಅಲ್ವಾ! ಅದು ಪವಾಡವೋ ಅಥವಾ ಭಕ್ತಿಯ ಶಕ್ತಿಯೋ ಅದು ಅವರವರ ನಂಬಿಕೆಗೆ ಬಿಟ್ಟಿತ್ತು, ಅಥವಾ ಅವರವರ ನಂಬಿಕೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ರಾಯರು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಆಸೆಯ ದೀಪವನ್ನು ಹಚ್ಚಿದ್ದಾರೆ. ಜೀವನದಲ್ಲಿ ಕತ್ತಲೆ ಆವರಿಸಿದಾಗ ಒಂದು ಚಿಕ್ಕ ಬೆಳಕು ಸಾಕು. ಆ ಬೆಳಕಾಗಿ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಅನೇಕ ಭಕ್ತರ ಬದುಕಿನಲ್ಲಿ ನಿಂತಿದ್ದಾರೆ. ನಿಜ ತಾನೆ? ಒಮ್ಮೆ ಒಬ್ಬ ಭಕ್ತನು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದ. ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗ್ತಾ ಇರಲಿಲ್ಲ. ಕೊನೆಗೆ ಒಬ್ಬರ ಸಲಹೆ ಮೇರೆಗೆ ಮಂತ್ರಾಲಯಕ್ಕೆ ತೆರಳಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾರೆ. ಗುರುಗಳೇ, ನನ್ನ ಜೀವನದ ದಾರಿ ಮುಚ್ಚಿ ಹೋಗಿದೆ, ನನಗೆ ದಾರಿ ತೋರಿಸಿ, ನಿಮ್ಮ ಕೃಪೆಯೇ ನನ್ನ ಕೊನೆಯ ಆಸರೆ ಅಂತ ಕಣ್ಣೀರಿಟ್ಟು ಬೇಡ್ಕೊಳ್ತಾರೆ. ಅಪಾರ ಭಕ್ತಿಯಿಂದ ಕೆಲವು ದಿನಗಳ ಕಾಲ ಅಲ್ಲಿನೇ ಸೇವೆ ಸಲ್ಲಿಸ್ತಾರೆ. ಮನಸ್ಸಿನಲ್ಲೇ ರಾಯರ ನಾಮ ಸ್ಮರಣೆ ಮಾಡುತ್ತಾ ಆಮೇಲೆ ಮನೆಗೆ ಹಿಂದಿರುಗ್ತಾರೆ. ಕೆಲವು ದಿನಗಳ ನಂತರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಕಾಣಿಸ್ತಾ ಹೋಗುತ್ತೆ. ಮುಚ್ಚಿದ್ದ ಅವಕಾಶಗಳು ಒಂದೊಂದಾಗಿ ತೆರೆದುಕೊಳ್ತಾ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ಭರವಸೆಗಳು ಮೂಡ್ತಾ ಹೋಗುತ್ತೆ. ಈ ಘಟನೆಯನ್ನು ಭಕ್ತರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಅಂತಲೇ ಕರೀತಾರೆ. ಆದ್ದರಿಂದ ಇಂದಿಗೂ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ತೆರಳಿ ರಾಯರ ಬೃಂದಾವನದ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇದು ಇವರೊಬ್ಬರ ಈ ಒಬ್ಬ ಭಕ್ತರ ಕಥೆ ಅಲ್ಲ. ಇಂತಹ ಎಷ್ಟೋ ಜನರ ಭಕ್ತರ ಬಾಳಿನಲ್ಲಿ ರಾಘವೇಂದ್ರರ ಕೃಪೆ ಇಂದಿಗೂ ಹಿಂದೆ ಕೂಡ ನಡೆದಿತ್ತು, ಇಂದು ಕೂಡ ನಡೀತಾ ಇದೆ. ನಾವು ಎಷ್ಟೋ ಜನ ಕಲಾವಿದರು ಅಥವಾ ಮಾಧ್ಯಮಗಳಲ್ಲಿ ನಟರು ಅವರ ಸಂಭಾಷಣೆಯನ್ನು ಕೇಳಿರ್ತೀವಿ ಅಲ್ವಾ, ಅವರ ಸ್ವತಃ ಅವರೇ ಹೇಳ್ಕೊಂಡಿರೋ ಸಂದರ್ಶನವನ್ನು ಎಷ್ಟೋ ಬಾರಿ ಕೇಳಿರ್ತೀವಿ ನಾವು ಮಾಧ್ಯಮಗಳಲ್ಲಿ. ಎಲ್ಲರೂ ಹೇಳೋದೊಂದೇ, ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಎಲ್ಲ ಒಂದು ರೀತಿಯ ಒಳ್ಳೆಯದಾಗಿದೆ ಅಥವಾ ಎಲ್ಲ ರೀತಿಯ ಆಶ್ರಯ ಸಿಗ್ತಾ ಇದೆ ಅಂತ. ಕಲಾರಾಧನೆಗೂ ಕೂಡ ರಾಯರೇ ನಮಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯ ಕಲೆಗೂ ಕೂಡ ಸ್ಫೂರ್ತಿ ರಾಘವೇಂದ್ರರು ಅಂತಲೇ ಹೇಳಬಹುದು. ಸೊ ದೊಡ್ಡ ದೊಡ್ಡ ನಟರು ಕೂಡ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ಇದುವರೆಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಅಂದರೆ ನಿಜವಾದ ಭಕ್ತಿ, ಪ್ರಾಮಾಣಿಕ ಪ್ರಾರ್ಥನೆ ಎಂದಿಗೂ ಕೂಡ ಅಲ್ಲಿ ವ್ಯರ್ಥ ಆಗೋದಿಲ್ಲ. ಅದಕ್ಕಾಗಿಯೇ ಜನರು ಇಂದಿಗೂ ಹೇಳ್ತಾರೆ, ನಾನು ಒಬ್ಬನಲ್ಲ, ರಾಯರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅಂತ. ಈ ಒಂದು ನಂಬಿಕೆಯೇ ಎಷ್ಟೋ ಜನರನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡಿದೆ. ಆದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳು ಕೇವಲ ಒಂದು ಹೆಸರಲ್ಲ, ಅವರು ಲಕ್ಷಾಂತರ ಭಕ್ತರ ಭರವಸೆ, ಲಕ್ಷಾಂತರ ಭಕ್ತರ ಧೈರ್ಯ, ಲಕ್ಷಾಂತರ ಭಕ್ತರ ಆಶಾ ಕಿರಣವಾಗಿದ್ದಾರೆ. ಇದುವರೆಗೂ ನಾವು ಗುರು ರಾಘವೇಂದ್ರರ ಕಷ್ಟದ ದಿನಗಳು ಹೇಗಿತ್ತು, ಅವರ ಜೀವನ ಹೇಗಿತ್ತು, ಹಾಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಭಗವಂತನ ಮೇಲಿನ ಭಕ್ತಿಯನ್ನು ಮತ್ತು ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಅವರು. ನಾವುಗಳಾದರೆ ಒಂದು ಸ್ವಲ್ಪ ಕಷ್ಟ ಬಂದರೆ ಸಾಕು, ದೇವರನ್ನು ದೂರೋದಕ್ಕೆ ಶುರು ಮಾಡ್ತೀವಿ ಅಲ್ವಾ, ಹಾಗೆ ಮಾಡಬಾರ್ದು ಅನ್ನೋ ಒಂದು ಜೀವನ ಪಾಠವನ್ನು ರಾಘವೇಂದ್ರರ ಜೀವನದಿಂದ ನಾವು ಕಲಿಬಹುದು. ಸೊ ಇವತ್ತು ಕತ್ಲೆ ಇದ್ದರೆ ನಾಳೆ ಖಂಡಿತ ಬೆಳಕು ಬಂದೇ ಬರುತ್ತೆ. ನಂಬಿದವರನ್ನು ದೇವರು ಯಾವತ್ತೂ ಕೈ ಬಿಡಲ್ಲ, ದೇವರು ಖಂಡಿತ ಅನ್ಯಾಯ ಮಾಡೋದಿಲ್ಲ ಅನ್ನೋದಕ್ಕೆ ರಾಘವೇಂದ್ರರೇ ಸಾಕ್ಷಿ. ಇವತ್ತು ಕೋಟಿ ಕೋಟಿ ಜನರ ಹೃದಯದಲ್ಲಿ ರಾಘವೇಂದ್ರರು ಮನೆ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಗುರು ರಾಘವೇಂದ್ರರ ಆಶೀರ್ವಾದ, ಕೃಪೆ ಸಿಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.